ನಮಸ್ತೆ ಫ್ರೆಂಡ್ಸ್, ಹೇಳ್ರಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಅದೇ ರೀತಿಯಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ತುಂಬ ಜನ ಕಾಲ್ ಮಾಡ್ತಾಯಿದ್ದೀರಾ, ಅಣ್ಣ ಕುರಿ ಬೇಕು ಅಂತ. ನನ್ನ ಹತ್ರ ಕುರಿ ಒಳ್ಳೆವಿದ್ದಾಗ ಕೊಡ್ತೀನಿ, ಒಳ್ಳೆವಿಲ್ದಾಗ ನಾನು ಹೆಂಗೆ ಕೊಡಲಿ ಕುರಿಗಳನ್ನ? ಹಂಗಾಗಿ ದಯವಿಟ್ಟು ಯಾರು ಬೇಜಾರಾಗಬೇಡ್ರಿ. ಮತ್ತು ನನಗೆ ಕಾಲ್ ಮಾಡ್ತಾಯಿರ್ತೀರ, ಕಾಲ್ ರಿಸೀವ್ ಮಾಡಿಲ್ಲ ಅಂತಂದ್ರು ಯಾರು ದಯವಿಟ್ಟು ಬೇಜಾರಾಗಬೇಡ್ರಿ. ಯಾಕಪ್ಪ ಅಂತಂದರೆ ನಾನು ಗಾಡಿ ಹೊಡಿಬೇಕಾದ್ರೆ, ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ, ಮತ್ತು ಏನಾದರೂ ವರ್ಕ್ ಮಾಡಬೇಕಾದ್ರೆ ಕಾಲ್ ಬಂದಾಗ ನೋಡ್ಕೊಳಕ್ಕಾಗಲ್ಲ, ಸೈಲೆಂಟ್ ಇಟ್ಟಿರ್ತೀನಿ. ಆ ಟೈಮಲ್ಲಿ ನನಗೆ ರಿಸೀವ್ ಮಾಡೋಕ್ಕಾಗಿರೋಂಗಿಲ್ಲ. ದಯವಿಟ್ಟು ಯಾರು ಬೇಜಾರಾಗಬೇಡ್ರಿ. ಅದೇ ರೀತಿಯಾಗಿ ಇವತ್ತು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳದ್ದು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇದು ಒಂದು ಹಾರಲ್ಲು. ಇದು ಕುರಿ ದುರ್ಗದ್ದು. ಒಂದು ಹೊಡೆತ ಆಡ್ತಿದ್ದಿಲ್ಲ ಕುರಿ. 2 ಕಣ ಆಗಿತ್ತು ಕುರಿ, 4 ಒಂದು ಹೊಡೆತಾಡಿಲ್ಲ ಕುರಿ. ಹಾರಲ್ಲಿಗೆ ಬಂದು ಒಂದು ತಿಂಗಳಾಗೈತಿ. ಕುರಿ ಹಾಡಂಗಿಲ್ಲ ಅಂತಂದು ಕೊಟ್ಟಿದ್ರು. ನಾನು ಚೆಕ್ ಮಾಡಿದ್ದೀನಿ, ಕುರಿ ಹಾಡಿದೆ. ಇವತ್ತಿಲ್ಲ ನಾಳೆ ಕಣಕ್ಕೆ ಹಾಕ್ತೀನಿ. ಕಣಕ್ಕೆ ಹಾಕಿ ಇದ್ರದ್ದು ಒಂದು ವಿಡಿಯೋ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ನೋಡಿ ಕಾಯ್ತಾಯಿರಿ. ಯಾಕಂದರೆ ಕುರಿ ಹಾಡಂಗಿಲ್ಲ ಅಂತಂದು ಕೊಟ್ಟಿರೋದು ನನಗೆ. ಹಾಗಾಗಿ ಇಂಥ ಕುರಿನ ನಾವು ಆಡಿಸಿದಾಗ ಮಾತ್ರ ನಮಗೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಬೆಲೆ ಇರುತ್ತೆ. ಹಾಗಾಗಿ ಇದನ್ನು ಆಡಿಸ್ತೀನಿ ಇವತ್ತು ಕಣಕ್ಕೆ ಹಾಕಿ. ನೋಡಿರಿ, ಇವತ್ತಿಲ್ಲ ನಾಳೆ ಕಣಗಳು ಇದಾವೆ ಇಲ್ಲಿ ಸುತ್ತಮುತ್ತ. ಯಾವ್ದಾದ್ರು ಕಣಕ್ಕೆ ಹಾಕಿ ಆಡಿಸ್ತೀನಿ. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಒಂದು 8 ಇದು ಸೈಜಿಗೆ ಇದು ಚೆನ್ನಾಗಿದೆ. ಇದನ್ನು 8 ನೋಡಿ ಸ್ನೇಹಿತರೆ. ಇದು 2 ಇದು 2 ಬಂದು ಒಂದು ತಿಂಗಳಾಗಿರ್ಬೋದೇನಪ್ಪ ಅಷ್ಟೇ. ಸೈಜ್ ಮಾತ್ರ ಭಾಳ ದೊಡ್ಡ ಸೈಜ್ ಇದು ಕುರಿ. ಆಟಕ್ಕೂ ಚೆನ್ನಾಗೈತಿ ಅಂತ ಹೇಳಿದರು ಹರಕೇರಿಯರು. ಇಲ್ಲಿ ಮೆಲೆಬೆನ್ನೂರು ಐತಲ್ಲ, ಅಲ್ಲಿ ಹರಕೇರಿಯರು ಅವ್ರ ಹೆಸರು ಹನುಮಂತ ಅಂತಂದು. ಪಾಪ ಕುರಿ ಕೊಟ್ಟರು. ನಮ್ಮ ಹತ್ರ ಒಂದು ಒಳ್ಳೆ ಕುರಿ ಒಯ್ದಾರೆ ಅವರು. 4 ಕಡಿವಿತ್ತು, ಭಾಳ ಓವರ್ ಗಡ್ಡಿ ಕುರಿ. ನಾನು ಅದನ್ನು ಗ್ಯಾರಂಟಿ ಕೊಟ್ಟಿದ್ದೀನಿ. ಇದು ಎಕ್ಸ್ಚೇಂಜಿಗೆ ತೊಗೊಂಡಿದ್ದೀನಿ ಅದನ್ನು ಕೊಟ್ಟು. ನೋಡೋಣ, ಅವರಿಗೆ ಒಂದು ಒಳ್ಳೆ ಕುರಿ ಕೊಟ್ಟಿದ್ದೀನಿ, ಕಣ ಆಗುತ್ತೆ ಇಲ್ಲ ಅಂತಂದು. ಇದು ಒಂದು ಒಳ್ಳೆ ಕುರಿ ಬಂದಿದೆ ನೋಡಿ ಸ್ನೇಹಿತರೆ. ಇದು ಒಂದು ಹಾರಲ್ಲು. ಇದು ಓವರ್ ಸ್ಪೀಡ್. ಇದಕ್ಕೆ ಆಟಕ್ಕೆ ಚೆನ್ನಾಗೈತೆ ನೋಡ್ರಿ ಇದು. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಒಂದು ಹಾರಲ್ಲು. ಇದು ಒಂದು ಓಪನ್ ನೋಡಿ ಸ್ನೇಹಿತರೆ. ಮತ್ತು ದಯವಿಟ್ಟು ನಾನು ತೋರಿಸ್ತಕ್ಕಂಥ ಕುರಿಗಳು ಎಲ್ಲವೂ ಆಡ್ತಾವು, ಎಲ್ಲವೂ ಕಣ ಹೊಡಿತಾವೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ತೆಗೀರಿ. ಕುರಿಗಳು ನಮಗೆ ನಮ್ಮ ಹತ್ರ ಹಾಡಂಗಿಲ್ಲ ಅಂತಲೇ ಕೊಟ್ಟಿರ್ತಾರೆ ಕುರಿಗಳನ್ನು. ಅದನ್ನು ನಾವು ಚೆಕ್ ಮಾಡ್ಕೊಂಡು ಸ್ವಲ್ಪ ಕಾದು ರೆಡಿ ಮಾಡಿಸಿ ಇವು ಆಡಬಹುದು ಅನ್ನೋ ಲೆಕ್ಕಕ್ಕೆ ನಾವು ನಿಮಗೆ ಕೊಡಬಹುದು ಅಷ್ಟೇ. ಗೊತ್ತಾಯ್ತಾ? ಮತ್ತು ಅಣ್ಣ, ನೀನು ಕುರಿ ಕೊಟ್ಟೆ ಓಡಾಯ್ತು ಪಾಡಾಯ್ತು ಅಂದರೆ ನಾನು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಕುರಿಗಳನ್ನು ಮಾತ್ರ ನಾನು ಗ್ಯಾರಂಟಿ ಕೊಟ್ಟಿರ್ತೀನಿ ನಾವು ಆಟಕ್ಕೆ. ನಾನು ನಿಮ್ಮ ಮನೆ ಬರಪ್ಪ ಅಂತ ಏನು ಕೇಳಿರ್ತೀನಲ್ಲ, ಅವು ನಿಮಗೆ ಬಿಟ್ಟಿದ್ದು. ನೋಡಿರಿ, ನಿಮ್ಮ ಮನಸ್ಸು ಇಷ್ಟಂತ ಹೇಳಬಲ್ಲೆ. ಕುರಿ ಇವೆಲ್ಲ ಆಟದ ಮರಿಗಳೇ, ಹಾಡಿರೋವು ಒಳ್ಳೆ ಮರಿಗಳು. ಇದು ಒಂದು ಹಾರಲ್ಲು ನೋಡಿ ಸ್ನೇಹಿತರೆ. ಇದು ಗದಗ ಭಾಗದಲ್ಲಿ ಒಳ್ಳೆ ಹೆಸರು ಮಾಡಿದೆ. ಓಪನ್ ಇದು ಗದಗ ಭಾಗದಲ್ಲಿ ಯಾರಾದರೂ ಇದ್ದರೆ ಕೇಳಬಹುದು. ಒಳ್ಳೆ ಹೆಸರು ಮಾಡಿದೆ. ಆಟ ಓವರ್ ಸ್ಪೀಡು. ಇದ್ರದ್ದು ಫೋಟೋಸು ವೀಡಿಯೋಸ್ ಎಲ್ಲ ಸಿಗ್ತಾವೆ. ಈ ಕುರಿ ಬಗ್ಗೆ ಬೇಕಾದರೆ ಗದಗ ಭಾಗದಲ್ಲಿ ಯಾರಾದರೂ ಇದ್ದರೆ ಕೇಳಿ, ಯಾವ ರೀತಿಯಾಗಿ ಆಟ ಆಡಿದೆ ಅಂತಂದು ನೀವೇ ವಿಚಾರಿಸಿ. ತುಂಬ ಚೆನ್ನಾಗಿದೆ ಕುರಿ. ಅದೇ ರೀತಿ ಇದು ಒಂದು ನೋಡಿರಿ, ಹಾರಲ್ಲು. ಇದು ಒಳ್ಳೆ ಸೈಜ್ ಕುರಿ. ನೋಡಿರಿ ಹೆಂಗಿದೆ ಸೈಜ್. ಭಾರಿ ಅಂದರೆ ಭಾರಿ ಸೈಜು, ಒಳ್ಳೆ ಗಡ್ಡಿ, ನೀಟಿದೆ ಕುರಿ. ಇದು ಕೂಡ ಕೊಡ್ತೀವಿ, ನೋಡ್ಕೊಳ್ಳಿ. ಸೈಜ್ ಗೀಜ್ ಮಾತ್ರ ಭಾರಿ ಚೆನ್ನಾಗಿದೆ ಕುರಿ. ಮತ್ತು ಈ ಬಂದಿರತಕ್ಕಂಥ ಕುರಿಗಳಿವು. ಅದೇ ರೀತಿ ಇದು ಒಂದು ಓಪನ್ ನೋಡಿ ಸ್ನೇಹಿತರೆ. ಓಪನ್ನು ತುಂಬ ಚೆನ್ನಾಗಿದೆ. ಇದು ನೀಟ್ ಐತೆ ಕುರಿ. ದೊಡ್ಡ ಸೈಜಲ್ಲ, ಮೀಡಿಯಮ್ ಸೈಜು, ಗಡ್ಡಿ ಗಿಡ್ಡಿ ಜಾತಿ ನೀಟ್ ಐತೆ ಕುರಿ. ನೀಟ್ ಐತಿ. ಸಿಟ್ಟು ಹಂಗೆ ಐತೆ ಕುರಿದು. ಕುರಿ ಸಿಟ್ಟು ಹಂಗೆ ಇದೆ. ಇದು ಓಪನ್ ನೋಡಿ. ಚೆನ್ನಾಗಿ ಬಂದಿದ್ದಾವೆ ಕುರಿಗಳು, ನೀಟಾಗಿರೋ ಬಂದಿದ್ದಾವೆ. ಇದು ಗೊತ್ತಿದೆಯಲ್ಲ, ತಮಿಳ್ನಾಡಿಂದ. ಯಾರಾದರೂ ಪ್ರೀತಿಗೆ ಸಾಕಾರಿದ್ರೆ ಸಾಕಳಿ ಬೇಕಾದರೆ. ಇದು ಆಡಬಹುದು, ಅದ್ರ ತೂಕದ ಮೇಲೆ ಆಡಬಹುದು ಅಷ್ಟೇ. ಯಾರಾದರೂ ಪ್ರೀತಿಗೆ ಸಾಕಾರ ಇರ್ತೀರಲ್ಲ, ಏನು ದೊಡ್ಡ ರೇಟ್ ಏನಲ್ಲ, ಸಣ್ಣ ರೇಟೇ ಕೊಡ್ತೈತಿ ನೋಡಿರಿ. ಇದು ಒಂದು ನೋಡಿ ಸ್ನೇಹಿತರೆ, ಹಾರಲ್ಲು. ಇದು ಒಂದು ಹಾರಲ್ಲು ನೋಡಿ, ಇದೂ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಇದು ಓಪನ್ನು. ಇದು ಕುರಿ ಏನಿದೆಯಲ್ಲ,
ಎಂಟಲಲ್ಲೇ 3 ಕಣ ಫಸ್ಟಾಗಿದೆ. 8ಲಲ್ಲೇ 3 ಕಣ ಫಸ್ಟಾಗಿದೆ ನೋಡಿ. ಇದು 8ಲಲ್ಲೇ 3 ಕಣ ಫಸ್ಟಾಗಿದೆ ಕುರಿ ನೋಡಿ. 3 ಕಣ ಫಸ್ಟಾಗಿದೆ 8ಲಲ್ಲಿ. ಕುರಿ ಆಟಕ್ಕೆ ಗ್ಯಾರಂಟಿ ಕೊಡಲ್ಲ, ಕುರಿ ಮಾತ್ರ ಆಡುತ್ತೆ. ನಿಮ್ಮ ಮನೆ ವರ. ಯಾಕಂದರೆ ದೊಡ್ಡ ಮರಿಗಳನ್ನ ಗ್ಯಾರಂಟಿ ಕೊಡೋಕ್ಕೆ ಬರೋಲ್ಲ. 3 ಕಣ ಫಸ್ಟಾಗಿರೋ ಫೋಟೋಸು ವೀಡಿಯೋಸ್ ಎಲ್ಲ ಇದ್ದಾವೆ. ಕುರಿ ಮಾತ್ರ ಟಾಪು. ಯಾರಾದರೂ ನಾನು ಕಾದು ಹಾಡ್ಸಿ ಅಂತೀನಪ್ಪ ಅಂತಂದರೆ ಇದು ಕುರಿ ಚೆನ್ನಾಗಿದೆ ನೋಡಿ. 3 ಕಣ ಫಸ್ಟಾಗಿದೆ ಕುರಿ. ಫಸ್ಟಾಗಿರೋ ಫೋಟೋಸು ವೀಡಿಯೋಸು ಅಷ್ಟು ಸಿಗ್ತಾವೆ. ಅದೇ ರೀತಿಯಾಗಿ ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳು ಇವು ಅಷ್ಟು ಕುರಿಗಳಲ್ಲಿ ನನಗೆ ಇಷ್ಟ ಆಗಿದ್ದು ಇದೆ. ಸೈಜು ಗೀಜು ತುಂಬ ಚೆನ್ನಾಗಿದೆ ಕುರಿ, ಇದು ದೊಡ್ಡ ಸೈಜು. ಹಾಗಾಗಿ ನೋಡಿ ಇವತ್ತು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳಿವು. ಅದೇ ರೀತಿಯಾಗಿ ನಿಮ್ಮ ಕುರಿಗಳ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿ ದೋಬಿ ಗಾಯ ಆಗಿ ಅಥವಾ ನಿಮ್ಮ ಕುರಿಗಳಿಗೆ ಏನಾದರೂ ಸಮಸ್ಯೆ ಆಗಿದ್ದರೂ ಕೂಡ ನನಗೆ ಕಾಲ್ ಮಾಡ್ಕೊಳ್ಳಿ. ನಾನು ಕಾಲು 1 ಸಲ 2 ಸಲ ಎತ್ತಿಲ್ಲ ಅಂದರೆ ಎತ್ತಿದ್ದೀನಿ, ಎತ್ತಿಲ್ಲ ಅಂದ್ರೆ ರಿಟರ್ನ್ ಏನಾದರೂ ಇದ್ದರೆ ನೋಡಿ ಮಾಡ್ತೀನಿ. ಈಗ ನನಗೇನಿಲ್ಲ ಅಂದರೆ ಒಂದು 50ರಿಂದ 60 ಜನ ಫೋನ್ ಮಾಡ್ತಾ ಇರ್ತೀರ. ನಾನು ಅಷ್ಟಿಗೂ ರೆಸ್ಪಾನ್ಸ್ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಪ್ಪ ಅಂತಂದರೆ ನಮ್ಮದು ಸ್ವಲ್ಪ ಕೆಲಸಗಳಿರ್ತಾವೆ. ದಯವಿಟ್ಟು ನೀವು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ. ಕಿರಣ ಫೋನ್ ಎತ್ತಂಗಿಲ್ಲ ಮಾಡೋಂಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಬೇಡಿ ಪ್ಲೀಸ್. ನಮ್ಮನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಕುರಿಗಳಿಗೆ ಏನೇ ಸಮಸ್ಯೆಗಳಾದರೆ ನನಗೆ ಕಾಲ್ ಮಾಡಿರಿ. ನನಗೆ ಗೊತ್ತಿರತಕ್ಕಂಥ ವಿಚಾರನ ನಾನು ತಿಳಿಸ್ತೀನಿ, ಗೊತ್ತಾಯ್ತಾ. ಮತ್ತು ಕುರಿಗಳು ನಿಮ್ಮ ಹತ್ರ ಇರೋ ಒಳ್ಳೆ ಕುರಿಗಳು ಯಾವಾದರೂ ಹಾಡಿಲ್ಲ ಅಂತಂದರೆ ಕೊಡಬೇಡ್ರಿ. ಕಮ್ಮಿ ರೇಟಿಗೆ ಕುರಿನ ಕಾದ್ಬಿಟ್ಟು ಕುರಿ ಆಡಿಸಿದಾಗ ಮಾತ್ರ ಕುರಿ ಆಡ್ತಾವೆ. ಮತ್ತು ನಿಮ್ಮ ಹತ್ರ ಯಾವಾದರೂ ಒಳ್ಳೆ ಕುರಿಗಳು ಕೊಡೋವಿದ್ದರೆ ಕೊಡ್ತೀವಿ. ನೀವು ಒಳ್ಳೆ ಕುರಿಗಳನ್ನಿದ್ದರೆ ನಮಗೆ ಹಾಕಿ. ಕುರಿ ಆಡಲಿದ್ದವು ಇಂಥವೆಲ್ಲ ಹಾಕಿದರೆ ನಾವು ನಮ್ಮ ಸಬ್ಸ್ಕ್ರೈಬರ್ಸಿಗೆ ಕೊಡಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ನೋಡಿ, ನಿಮ್ಮ ಹತ್ರ ಒಳ್ಳೆ ಕುರಿ ಯಾವಾದರೂ ನಿಮಗೆ ಅಂದರೆ ಕೆಲಸ ಕಾರ್ಯಗಳಿದ್ದು ಮೇಯ್ಸೋಕ್ಕಾಗಲ್ಲ ಅಣ್ಣ ಇದು ಒಳ್ಳೆ ಕುರಿ ಅಂತ ಯಾವುದಾದ್ರೂ ಇದ್ದರೆ ಅಂಥ ಕುರಿಗಳನ್ನು ನಮಗೆ ಹಾಕಿ ನಾವು ತಗೊತೀವಿ. ಅದೇ ರೀತಿಯಾಗಿ ನಿಮಗೇನಾದರೂ ಬಕ್ರಿ ಹಬ್ಬ ಬಂತು ಮತ್ತು ಯಾವುದಾದ್ರೂ ನಿಮ್ಮ ಹಳ್ಳಿಯಲ್ಲಿ ಆದರೂ ಅಥವಾ ನಿಮ್ಮ ಸಿಟಿಯಲ್ಲಾದರೂ ಏನಾದರೂ ಮಾರಿ ಹಬ್ಬ, ಈ ದೊಡ್ಡ ಹಬ್ಬ ಬರ್ತಾವಲ್ಲ, ಈ ಥರ ಯಾವುದಾದ್ರೂ ಹಬ್ಬಗಳಿದ್ದರೆ ಕಾಲ್ ಮಾಡ್ಕೊಳ್ಳಿ. ಒಳ್ಳೆ ತೂಕದ ಕುರಿಗಳು ಕೂಡ ಕೊಡ್ತೀವಿ. ನೋಡಿ, ನಾವು ಕೂಡ ವ್ಯವಹಾರ ಮಾಡ್ತಾ ಇರ್ತೀವಿ. ಅಂದರೆ ನಮಗೊಂದು 5,000 ಒಂದು 8,000 ಅಮೌಂಟ್ ಉಳಿಲಿ ಅಂತಂದೇ ವ್ಯವಹಾರ ಮಾಡ್ತಾ ಇರ್ತೀವಿ. ನೀವು ವಿಚಾರ ಮಾಡಿ. ಯಾಕಂದರೆ ನಾನು ತಂದಿರ್ತಕ್ಕಂಥದ್ದು 35 ಕೊಟ್ಟು ತಂದರೆ ನಾನು 40,000 ವ್ಯಾಪಾರ ಹೇಳಲೇಬೇಕಾಗುತ್ತೆ. ಇದು ನನ್ನ ವ್ಯವಹಾರ. ಹಾಗಾಗಿ ನೋಡಿ, ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ನಾನು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಕುರಿಗಳನ್ನು ಮತ್ತೆ ಏನಾದರೂ ಆಡಿಲ್ಲ ಅಂದರೆ ಎಷ್ಟೋ ಕುರಿಗಳನ್ನು ವಾಪಸ್ ಹಾಕ್ಕೊಂಡಿದ್ದೀನಿ. ಮೊನ್ನೆ ಒಬ್ಬರು ಬಾದಾಮಿಯವರು ಕುರಿ ಒಯ್ದಿದ್ರು ಜಾಲನ್ನು. ಅದು ಕುರಿಗೆ ಸ್ವಲ್ಪ ಅಡುಪತ್ತಿತ್ತು. ಕುರಿ ಅದು ಆಟ ಚೆನ್ನಾಗಿತ್ತು. ಅಣ್ಣ ಇಲ್ಲ ಅಣ್ಣ ಇದು ಬೇಡ ಅಂತಂದು ವಾಪಸ್ ಹಾಕಿದ್ರು ಅವ್ರು ಕುರಿನ. ವಾಪಸ್ ಹಾಕಿ ಅವ್ರು ಏನು ಮಾಡಿದಪ್ಪ ಅಂದರೆ, ಕುರಿಗೆ ನಾನೊಂದು 2 ಕುರಿ ಕೊಟ್ಟೆ ಅವ್ರಿಗೆ ಹಾಕ್ಕೊಂಡು. 2 ಕುರಿ ಕೊಟ್ಟೆ ಮತ್ತು ಒಂದು ಅರ್ಧ ಬಾಡಿಗೆನೂ ಕೊಟ್ಟಿದ್ದೆ ಅವರಿಗೆ. ಅಣ್ಣ ನೀವು ಇರಲಿ ತೊಗೊಳ್ಳಿ ಅಂತ ಕೊಟ್ಟೆ. ಅವ್ರು ಏನು ಮಾಡಿದ್ದಾರೆ, ತಗೊಂಡೋಗಿ ಹಾಲು ಕಾಳು ಸರಿಯಾಗಿ ತಿನ್ನಿಸ್ಬಿಟ್ಟಿದ್ದಾರೆ. ಕುರಿಗೆ ಕಾಳು ಸ್ಟ್ರಕ್ ಆಗಿದ್ವಂತೆ. ನನಗೆ ಫೋನ್ ಮಾಡಿದ್ರು, ಅಣ್ಣ ನೀನು ಕುರಿ ಕೊಟ್ಟೆಲ್ಲ ಸುಂದಿತ್ತು, ಕುರಿ ಹಾಕೋದು ಮೇಯ್ತಾನಿಲ್ಲ ಏನಿಲ್ಲ ಅಂತಂದು. ನಾನು ಹೇಳಿದೆ ಅವ್ರಿಗೆ, ಅಪ್ಪ ನಾನು ಕುರಿ ಕೊಟ್ಟಾಗ ಆರಾಮೈತಿ, ಇವಾಗ ಏನಾಗೈತಿ ಸಮಸ್ಯೆ ಅಂತ ಅಂದಾಗ, ಇಲ್ಲ ಅಣ್ಣ ಸುಮ್ಮನೆ ಐತಿ ಅಂತ ಹೇಳಿದ್ರು ಅವರು. ಒಂದು ವೀಡಿಯೋ ಮಾಡಾಕಪ್ಪ ಅಂತಂದ್ರೆ ವೀಡಿಯೋ ಮಾಡಾಕಿದ್ರು. ಕಾಳು ಸ್ಟ್ರಕ್ ಆಗಿರ್ಬೇಕು ಕುರಿಗೆ, ಫಸ್ಟ್ ಆಸ್ಪತ್ರೆಗೆ ಹೋಗಿ ತೋರಿಸ್ರಿ ಅಂದಾಗ ಡಾಕ್ಟರ್ ಉಂಡ್ರಿ ಕಾಳು ಸ್ಟ್ರಕ್ ಆಗಿದ್ವಂತೆ ಅಂತ ಹೇಳಿದ್ರಂತೆ. ಅವಾಗ ಅವರು ನಾನೊಂದು ಆಯಲ್ ಹೇಳಿದೆ, ಅದು ಒಂದು ಟಾನಿಕ್ ಹೇಳಿದೆ. ಆ ಟಾನಿಕ್ ಹಾಕಿದ ಮೇಲೆ ಕುರಿ ಆರಾಮಾಗಿದೆ. ದಯವಿಟ್ಟು ಕುರಿಗಳು ತಗೊಂಡ್ರೆ ಒಂದು 3 ದಿವಸ 4 ದಿವಸ ಅದಕ್ಕೆ ಪಾಡಿಗೆ ಅದು ಮೇಯಕ್ಕೆ ಬಿಡಿ. ನೀವು ರೊಕ್ಕ ಕೊಟ್ಟು ತಗೊಂಡೋಗಿರೋ ಖುಷಿಗೆ ಏನು ಬೇಕಾದ್ರೂ ತಿನ್ನಿಸಿ. ಕುರಿ ಆರೋಗ್ಯದ ಮೇಲೆ ಪರಿಣಾಮ ಬೀಳಿಸ್ಬೇಡ್ರಿ. ಅವಕ್ಕೆ ಎಷ್ಟು ತಿನ್ನಿಸ್ಬೇಕು ಅಷ್ಟೇ ತಿನ್ನಿಸ್ರಿ, ಗೊತ್ತಾಯ್ತಾ. ನೀವು ಹುಳ್ಳಿಕಾಳನ್ನ ಐತಲ್ಲ, ಅರ್ಧ ಕೆ ಜಿ 3/4 kg ಅಷ್ಟೇ ತಿನ್ನಿಸಿ. ನೀವು 1.5 kg 2 kg ತಿನ್ನಿಸಿ ಜಲ್ದಿ ತೂಕ ಮಾಡ್ಬೇಕಂತಂದು ಏನಾದರೂ ಹೋದರೆ ಅದಕ್ಕೆ ಎಷ್ಟು ಬೇಕು ಅಷ್ಟೇ ತೊಗೊಂಡು ಕಾಳು ಇಕ್ಕಿಯಲ್ಲಿ ಹಾಕುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಕುರಿಗಳಿಗೆ ಎಷ್ಟು ಬೇಕು ಅಷ್ಟೇ ಮೇಯಿಸ್ರಿ. ಇದು ಏನು ಗೊತ್ತಾ, ಬೇಸಿಗೆ ಬಿಸಿಲು ತುಂಬ ಚೆನ್ನಾಗಿದೆ, ಡೈಜೆಷನ್ ಪ್ರಾಬ್ಲಮ್ ಸಮಸ್ಯೆ ಇರುತ್ತೆ. ಹಾಗಾಗಿ ಕುರಿಗಳನ್ನು ಆದಷ್ಟು ನೆಳ್ಳಿ ಕಟ್ಟಿ, ಆದಷ್ಟು ಹಾಲು ತತ್ತಿ ಕಮ್ಮಿ ಮಾಡಿ, ಕಾಳುಗಳನ್ನು ಕಮ್ಮಿ ಮಾಡಿ, ಜಾಸ್ತಿ ಹುಲ್ಲಲ್ಲೇ ಇಕ್ಕಕ್ಕೆ ಟ್ರೈ ಮಾಡಿ, ಒಟ್ಟಲ್ಲಿ ಇಕ್ಕಕ್ಕೆ ಟ್ರೈ ಮಾಡಿ. ದಯವಿಟ್ಟು ನಮ್ಮ ವೀಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಇದು ಇವತ್ತು ನಮ್ಮ ಕಿರಣ್ ಶಿಪ್ ಲವರ್ಸ್ನ ಒಂದು ವಿಡಿಯೋ. ಏನು ಕುರಿಗಳು ಬಂದಿರ್ತಾವಲ್ಲ, ಆ ಕುರಿಗಳ ಒಂದು ವಿಡಿಯೋ ಮಾಡಿರ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನನ್ನ ಕಡೆಯಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಎಲ್ರಿಗೂ ಕೂಡ ಬೆಳಗಿನ ಶುಭೋದಯಗಳು.